ಕ್ರೇಜಿ ಕ್ವೀನ್ ರಕ್ಷಿತಾ ಮೊದಲು ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ರು. ರಕ್ಷಿತಾಗೆ ಅನೇಕ ಅಭಿಮಾನಿಗಳಿದ್ದಾರೆ. ಮದುವೆ ಆದ ನಂತರ, ಮಗ ಆದ ನಂತರ ಅಂತರವನ್ನ ಕಾಯ್ದುಕೊಳ್ತಾರೆ. ಬಟ್ ಅಭಿಮಾನಿಗಳಿಗೆ, ರಕ್ಷಿತರನ್ನ ಇಷ್ಟಪಡೋರಿಗೆ, ರಕ್ಷಿತರನ್ನ ಸಿನಿಮಾದಲ್ಲಿ ನೋಡೋಕ್ಕಾಗ್ತಿಲ್ಲ ಅನ್ನೋ ಬೇಸರ ಯಾವಾಗಲೂ ಇದ್ದೇ ಇರತ್ತೆ. ಆದರೆ ಅವರನ್ನ ಕಿರುತೆರೆಯಲ್ಲಿ ನೋಡಿ ಖುಷಿಪಟ್ಟವರು ಅನೇಕ ಮಂದಿ. ಅಟ್ಲೀಸ್ಟ್ ನಾವು ಇಲ್ಲಾದರೂ ನೋಡ್ತೀವಲ್ಲ ಅವ್ರ ಮಾತು, ಅವ್ರ ನಗು. ಸೊ ರಕ್ಷಿತಾ ಅವರು ಯಾವುದೋ ಒಂದು ರೂಪದಲ್ಲಿ ಸ್ಕ್ರೀನ್ನಲ್ಲಿ ಇದ್ದಾರಲ್ಲ ಅಂತ ಖುಷಿ ಪಡ್ತಾ ಇದ್ದವರಿಗೆ ಇದು ನಿಜವಾಗ್ಲೂ ಕೂಡ ಶಾಕಿಂಗ್ ವಿಚಾರ. ಅದರಲ್ಲೂ ಕೂಡ ಒಂದು ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ಡನ್ನು ಆಳಿದಂಥ ನಟಿಗೆ ಈಗ ಯಾಕೆ ಈ ಥರದ ಪರಿಸ್ಥಿತಿ, ಅಂಥದ್ದು ಏನಾಯಿತು ಅನ್ನೋದು ಕೂಡ ಎಲ್ರಿಗೂ ಆಶ್ಚರ್ಯ ತರಿಸುವಂಥ ಸುದ್ದಿ. ಎಲ್ರಿಗೂ ಗೊತ್ತಿರೋ ಹಾಗೇನೆ ರಕ್ಷಿತಾ ಅವರು ಸುಮಾರು 9 ವರ್ಷಗಳಿಂದಲೂ ಜಿ ಕನ್ನಡದ ಅನೇಕ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಹಿಂದೆ ಸ್ಟಾರ್ ಸುವರ್ಣದ ಸ್ವಯಂವರವನ್ನು ನಡೆಸ್ಕೊಡ್ತಾ ಇದ್ರು. ಅದಾದಮೇಲೆ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ನಡೆಸ್ಕೊಡ್ತಾ ಇದ್ರು. ಬಟ್ 9 ವರ್ಷಗಳಿಂದ ರಕ್ಷಿತಾ ಅವರು ಜಿ ಕನ್ನಡದಲ್ಲಿಗೆ ಅನೇಕ ರಿಯಾಲಿಟಿ ಶೋಗಳಿಗೆ ತೀರ್ಪುಗಾರರಾಗಿ ಬರ್ತಾ ಇದ್ರು. ಆದರೆ ಸಡನ್ ಆಗಿ ಜಿ ಕನ್ನಡದ ಜೊತೆಗೆ ಕಿರಿಕಾದಂಗಿದೆ. ಸೊ ರಕ್ಷಿತಾ ಮತ್ತು ಜಿ ಕನ್ನಡದ ನಡುವೆ ಆದಂಥ ಕಿರಿಕಿ ಏನು? ಜಿ ಕನ್ನಡದ ರಕ್ಷಿತಾ ಅವರನ್ನ ಕೆಡ್ದಾಗ ನಡೆಸ್ಕೊಳ್ತಾ, ಅಥವಾ ರಕ್ಷಿತಾ ಅವರಿಗೆ ಬೇಸರ ಆಯ್ತಾ, ರಕ್ಷಿತಾ ಮನಸ್ಸಿಗೆ ನೋವಾಗೋ ಥರದಲ್ಲಿ ಏನಾದರೂ ಆಯ್ತಾ? ಅದಕ್ಕೇನೆ ಇಷ್ಟು ವರ್ಷಗಳ ಕಾಲ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು, ಚಾನಲಲ್ಲಿ ಕೆಲಸ ಮಾಡಿದ್ರು. ಕೊನೆಯ ಹಂತದಲ್ಲಿ ಆ ಚಾನಲ್ನ ಹೆಸರು ಕೂಡ ಹೇಳೋದಕ್ಕೆ ಇಷ್ಟಪಡ್ದ ಹಾಗೇನೆ, ನಾನು ಇನ್ಮೇಲೆ ಅಲ್ಲಿ ಇರೋದೇ ಇಲ್ಲ, ನಾನು ಅಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಒಪ್ಕೊಳ್ತಾ ಇಲ್ಲ, ನನಗೆ ಟ್ಯಾಗ್ ಮಾಡಬೇಡಿ ಅನ್ನುವಂಥ ಅರ್ಥದಲ್ಲಿ ಯಾಕೆ ಹೇಳಿದ್ರು? ಜಿ ಕನ್ನಡಕ್ಕೆ ಟಕ್ಕರ್ ಕೊಟ್ಟಿದ್ದಾದರೂ ಯಾಕೆ? ಈ ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸಿನಿಮಾ, ಸೀರಿಯಲ್, ಬಿಗ್ ಬಾಸ್ ಇನ್ನಿತರ ಯಾವುದೇ ಸುದ್ದಿಗಳಿಗಾಗಿ ಮೆಘಾ ಸುದ್ದಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಳೆದ 9 ವರ್ಷಗಳಿಂದ ಜಿ ಕನ್ನಡ ವಾಹಿನಿಯ ಜೊತೆಗೆ ನಂಟನ್ನು ಹೊಂದಿದ್ರು ನಟಿ, ನಿರ್ಮಾಪಕಿ ರಕ್ಷಿತಾ ಪ್ರೇಮ್ ಅವರು. ಕಾಮಿಡಿ ಕಿಲಾಡಿಗಳು ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗಳಿಗೆ ಕಾಯಂ ತೀರ್ಪುಗಾರ್ತಿ ಆಗಿದ್ರು ರಕ್ಷಿತಾ ಪ್ರೇಮ್. ಇದೀಗ ಕಾಮಿಡಿ ಕಿಲಾಡಿಗಳು ಹೊಸ ಸೀಸನ್ ಶುರುವಾಗ್ತಾ ಇದೆ. ಅದರಲ್ಲೂ ರಕ್ಷಿತಾ ಪ್ರೇಮ್ ಅವರನ್ನೇ ಜಡ್ಜ್ ಆಗಿ ನಿರೀಕ್ಷೆ ಮಾಡ್ತಾ ಇದ್ದವರಿಗೆ ಈಗ ಬಿಗ್ ಶಾಕ್ ಸಿಕ್ಕಿರೋದು. ಜಿ ಕನ್ನಡ ವಾಹಿನಿಗೆ ರಕ್ಷಿತಾ ಪ್ರೇಮ್ ಅವರು ಗುಡ್ ಬೈ ಹೇಳಿದ್ದಾರೆ. ಅದು ಒಳ್ಳೆ ರೀತಿಯ ಗುಡ್ ಬೈ ಆಗಿದ್ರೆ ಅಥವಾ ಎಲ್ಲವೂ ಸರಿ ಇದ್ದಿದ್ರೆ ನಿಜವಾಗ್ಲೂ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ರಕ್ಷಿತಾ ಅವರು ಇಷ್ಟು ದಿನಗಳ ಕಾಲ ಜಿ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಕ್ಷಿತಾ ಅವರ ಬರ್ತ್ಡೇ, ಆನಿವರ್ಸರಿ, ಇನ್ನೊಂದು ಮತ್ತೊಂದು ಎಲ್ಲವನ್ನ ಕೂಡ ಜಿ ಕನ್ನಡ ಸೆಲೆಬ್ರೇಟ್ ಮಾಡಿದೆ. ಜಿ ಕನ್ನಡದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ರಕ್ಷಿತಾ ಇದ್ರು, ಒಂದು ಕುಟುಂಬದ ರೀತಿಯಲ್ಲಿ ಇದ್ರು. ಇನ್ನು ರಕ್ಷಿತಾ ಜಿ ಕನ್ನಡದ ಅನೇಕ ಕಲಾವಿದರಿಗೆ ಪ್ರೇಮ ಮುಖಾಂತರವಾಗಿ ಅವಕಾಶ ಕೊಡಿಸಿದ್ದಿದೆ, ನಟನೆಗೆ ಅವಕಾಶವನ್ನು ಕಲ್ಪಿಸಿದ್ದಿದೆ. ಹೀಗಿರ್ಬೇಕಾದ್ರೆ ಜಿ ಕನ್ನಡದ ಜೊತೆಗೆ ರಕ್ಷಿತಾ ಅವರಿಗೆ ಒಂದೊಳ್ಳೆ ಬಾಂಡಿಂಗ್ ಅನ್ನೋದು ಇತ್ತು. ಅದೇ ಇದಕ್ಕಿದ್ದ ಹಾಗೇನೆ ರಕ್ಷಿತಾ ಅವರು ಈ ಎಲ್ಲದರಿಂದ ಹೊರಗಡೆ ಬರ್ತಾರೆ. ಹೊರಗೆ ಬಂದಿದ್ದು ಒಂದೇ ಅಲ್ಲ, ರಕ್ಷಿತಾ ಅವರು ಒಂದು ಟ್ವೀಟ್ ಮಾಡ್ತಾರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. ಈ ಪೋಸ್ಟೇ ಇದೀಗ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿರೋದು. ಈ ಥರದೊಂದು ಪೋಸ್ಟನ್ನು ಯಾಕೆ ಹಾಕಿದ್ರು? ಅಷ್ಟರ ಮಟ್ಟಿಗೆ ಬೇಸರ ಆಗಿದೆಯಾ ಅಂತ. ಹೌದು, ರಕ್ಷಿತಾ ಪೋಸ್ಟ್ ಹಾಕಿರೋದು, ನಾನು ಕಳೆದ 9 ವರ್ಷದಿಂದ ಕೆಲಸ ಮಾಡ್ತಿದ್ದ ಒಂದು ಪರ್ಟಿಕ್ಯುಲರ್ ಚಾನಲ್ನ ಒಂದು ಪರ್ಟಿಕ್ಯುಲರ್ ಶೋಗೆ ಅಂತ ಹಾಕಿದ್ದಾರೆ. ಅಲ್ಲಿ ಜಿ ಕನ್ನಡ ಚಾನಲ್, ಜಿ ಕನ್ನಡದ ಈ ಶೋ ಅಂತ ಬಳಕೆಗೆ ಮಾಡಿಲ್ಲ. ಪರ್ಟಿಕ್ಯುಲರ್ ಚಾನಲ್, ಪರ್ಟಿಕ್ಯುಲರ್ ಶೋಗೆ ಅಂತ ಟ್ಯಾಗ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ. ನನ್ನ ಜೀವನದಲ್ಲಿ ಬದಲಾವಣೆ ಬಯಸಿದ್ದು ಹಾಗೂ ಹೊಸದನ್ನೇನಾದರೂ ಪ್ರಯತ್ನಿಸಲು ನಾನು ಇನ್ನು ಮುಂದೆ ಆ ಚಾನಲ್ನ ಭಾಗವಾಗಿರೋದಿಲ್ಲ. ಅಲ್ಲೂ ಕೂಡ ನಾನು ಜಿ ಕನ್ನಡದ ಭಾಗವಾಗಿರೋದಿಲ್ಲ ಅನ್ನೋದನ್ನು ಕೂಡ ಹೇಳಿಲ್ಲ ಅವರು. ನಾನು ಇನ್ನು ಮುಂದೆ ಆ ಚಾನಲ್ನ ಭಾಗವಾಗಿರೋದಿಲ್ಲ, ಇಷ್ಟು ವರ್ಷ ಆ ಶೋಗಳಲ್ಲಿ ಅಂತ ಹೇಳಿದ್ದಾರೆ. ಕಾಮಿಡಿ ಕಿಲಾಡಿಗಳು ಅಥವಾ ಇನ್ನೊಂದು ಮತ್ತೊಂದು ಅನ್ನೋದನ್ನು ಕೂಡ ಅವ್ರು ಮೆನ್ಷನ್ ಮಾಡಿಲ್ಲ. ಆ ಶೋಗಳಲ್ಲಿ ಸಂತೋಷದಿಂದ ನನ್ನನ್ನು ನೋಡಿ ಬೆಂಬಲಿಸಿದ್ದೀರಿ. ಈ 9 ವರ್ಷದ ಜರ್ನಿಯಲ್ಲಿ ಅನೇಕ ಸುಂದರ ದಿನಗಳನ್ನು ನೀಡಿದ ನಿಮಗೂ ಮತ್ತು ಆ ದೇವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಾನು ಯಾವುದೇ ಕೆಲಸ, ಸಿನಿಮಾನಲ್ಲಿ ಮತ್ತೆ ನಿಮ್ಮ ಮುಂದೆ ಬಂದ್ರು ಇದೇ ರೀತಿಯ ಪ್ರೀತಿ ಮತ್ತು ಪ್ರೋತ್ಸಾಹ ನನ್ನ ಮೇಲೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಅಂತ ರಕ್ಷಿತಾ ಅವರು ಒಂದು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ಈ ಪೋಸ್ಟ್ ಯಾವಾಗ ಹಾಕಿದ್ರು ಅಂತ ಹೇಳಿದ್ರೆ, ಈಗಾಗಲೇ ಕಾಮಿಡಿ ಕಿಲಾಡಿಗಳು ಹೊಸ ಸೀಸನ್ ಪ್ರಾರಂಭ ಆಗಿದೆ ಅಂತ ಜಿ ಕನ್ನಡದಲ್ಲಿ ಪ್ರೋಮೋ ರಿಲೀಸ್ ಆಗುತ್ತೆ. ರಾತ್ರಿ 9 ಗಂಟೆಗೆ ಪ್ರಸಾರ ಆಗುತ್ತೆ ಅಂತ. ಅದರಲ್ಲಿ ಜಗ್ಗೇಶು, ಯೋಗರಾಜ್ ಭಟ್ಟು, ಈ ಹಿಂದೆನೂ ಕೂಡ ಇವರೇ ಇದ್ರು, ಅವ್ರ ಜೊತೆಗೆ ರಕ್ಷಿತಾ ಇದ್ರು. ಆದರೆ ಈ ಬಾರಿ ಆ ಜಾಗದಲ್ಲಿ ತಾರಾ ಅವರಿದ್ದಾರೆ. ಅಂದ್ರೆ ರಕ್ಷಿತಾ ಅವರ ಬದಲು ತಾರಾ ಅವರು ತೀರ್ಪುಗಾರರಾಗಿ ಬಂದಿದ್ದಾರೆ. ಯಾವಾಗ ಪ್ರೋಮೋ ರಿಲೀಸ್ ಆಯಿತು, ಆ ಪ್ರೋಮೋ
ಪ್ರೋಮೋ ನೋಡ್ದ ರಕ್ಷಿತಾ ಅಭಿಮಾನಿಗಳಿಗೆ ಬೇಸರ ಆಗುತ್ತೆ. ಇಲ್ಲ ಕಮೆಂಟ್ ಹಾಕೋಕೆ ಶುರು ಮಾಡ್ತಾರೆ, ರಕ್ಷಿತಾ ಮೇಡಮ್ ಯಾಕೆ ರಕ್ಷಿತಾ ಅವ್ರಿಗೆ ಇಲ್ಲಿ ರಕ್ಷಿತಾ ಅವ್ರು ಇರಬೇಕಾಗಿತ್ತು, ರಕ್ಷಿತಾ ಅವ್ರು ಇಲ್ಲದೆ ನೋಡಲ್ಲ ಅಂತ. ಆಗ ರಕ್ಷಿತಾ ಅವರು ಈ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಅಲ್ಲಿವರೆಗೂ ಯಾವುದೇ ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ ಅಥವಾ ಹೇಳ್ಕೊಂಡು ಇರಲಿಲ್ಲ. ಆದರೆ ಮೂಲಗಳ ಪ್ರಕಾರ ಜಿ ಕನ್ನಡ ಸೆಟ್ನಲ್ಲಿ ಜಿ ಕನ್ನಡ ಸಂಸ್ಥೆ ಜೊತೆಗೆ ಇಷ್ಟು ವರ್ಷಗಳ ಕಾಲ ಅಂತ ಒಪ್ಪಂದವನ್ನು ಮಾಡ್ಕೊಂಡಿದ್ರು ರಕ್ಷಿತಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಹೇಗೆ ಒಂದಷ್ಟು ವರ್ಷಗಳ ಕಾಲ ಒಪ್ಪಂದ ಅಂತಾರೋ ಹಾಗೆಯೇ ಒಂದು ರಿಯಾಲಿಟಿ ಶೋನಲ್ಲಿ ಅಥವಾ ಈ ಸಂಸ್ಥೆ ಜೊತೆಗೆ ಇಷ್ಟು ವರ್ಷಗಳ ಕಾಲ ಒಪ್ಪಂದ ಅಂತ ಮಾಡ್ಕೊಂಡಿದ್ರು. ಆ ಒಪ್ಪಂದ ಮುಗಿತಾ ಇದ್ದ ಹಾಗೇನೆ ಅವರು ಅದರಿಂದ ಹೊರಗೆ ಬರಲಾಗಿದೆ ಅನ್ನೋದನ್ನು ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಜಿ ಕನ್ನಡದಲ್ಲಿ ಕೆಲವೊಂದು ವಿಚಾರದಲ್ಲಿ ರಕ್ಷಿತಾ ಅವರಿಗೆ ಬೇಸರ ಆಗಿದೆ, ನೋವು ತರಿಸಿದೆ. ಜಿ ಕುಟುಂಬ ಅವಾರ್ಡ್ನಲ್ಲೂ ಕೂಡ ರಕ್ಷಿತಾ ಅವರನ್ನ ಸೈಡ್ಲೈನ್ ಮಾಡಲಾಗಿತ್ತು. ಜಿ ಕುಟುಂಬ ಅವಾರ್ಡ್ನಲ್ಲಿ ರಕ್ಷಿತಾ ಅವರು ಮೂಲೆ ಗುಂಪಾಗಿದ್ರು. ರಕ್ಷಿತಾ ಅವರಿಗೆ ಎಲ್ಲೂ ಅವಕಾಶ ಇರಲಿಲ್ಲ. ಫ್ಯಾಮಿಲಿ ತರ ನೋಡುವಂತ ಜಿ ಕನ್ನಡ ಜಿ ಕುಟುಂಬ ಅವಾರ್ಡ್ನಲ್ಲಿ ಅವರಿಂದ ಅಂತರವನ್ನ ಕಾಯ್ದುಕೊಂಡಿತ್ತು. ಬೇರೆ ಬೇರೆ ಹೀರೋಯಿನ್ಸ್ ಬಂದ್ರು ಕೂಡ ರಕ್ಷಿತಾ ಅವ್ರು ಇರಲಿಲ್ಲ. ಸೊ ಇದು ರಕ್ಷಿತಾ ಅವರಿಗೆ ಬೇಸರ ತರಿಸಿದೆ. ತನ್ನದೇ ಸಂಸ್ಥೆ ಅಂತ ಕೆಲಸ ಮಾಡ್ತಾ ಇದ್ರು ಕುಟುಂಬ ಅವಾರ್ಡ್ಸ್ನಲ್ಲಿ ತನ್ನನ್ನ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅನ್ನುವಂಥ ಬೇಸರಕ್ಕೆ ಈ ರೀತಿಯಾದಂಥ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಅದಲ್ಲದೆ ಆ ಪ್ಲೇಸಿಗೆ ತಾರಾ ಅವರನ್ನ ಕರ್ಕೊಂಡು ಬರಲಾಗಿದೆ. ತಾರಾ ಅವರು ಕಲರ್ಸ್ ಕನ್ನಡದಲ್ಲಿ ಅನೇಕ ರಿಯಾಲಿಟಿ ಶೋಗಳಲ್ಲಿ ಮಜಾ ಟ್ಯಾಕೇಸ್ ಆಗಿರ್ಬೋದು ಅಥವಾ ನನ್ನಮ್ಮ ಸೂಪರ್ ಸ್ಟಾರ್ ಆಗಿರ್ಬೋದು, ರಾಜಾರಾಣಿ ಆಗಿರ್ಬೋದು, ಕಲರ್ಸ್ ಅಲ್ಲಿ ಇದ್ರು. ಸಡನ್ ಆಗಿ ಝೀಗೆ ಯಾಕೆ ಶಿಫ್ಟ್ ಆದ್ರು ಅನ್ನೋದು ಕೂಡ ಪ್ರಶ್ನೆ. ತಾರಾ ಅವರನ್ನ ಕಲರ್ಸ್ ಇಂದ ಝೀಗೆ ಕರ್ಕೊಂಡು ಬರಬೇಕು ಅಂತಾನೆ ರಕ್ಷಿತಾ ಅವರನ್ನ ಸೈಡ್ಲೈನ್ ಮಾಡಿದ್ರ? ಝೀಯಲ್ಲೇ ಇದ್ದಂತ ರಕ್ಷಿತಾ ಅವರನ್ನ ಸೈಡ್ಲೈನ್ ಮಾಡಿದ್ದಕ್ಕೆ ರಕ್ಷಿತಾ ಅವರಿಗೆ ಬೇಸರ ಆಯ್ತಾ? ಇಲ್ಲಾಂದ್ರೆ ತಾರಾ ಅಮ್ಮ ಕಲರ್ಸ್ ಅಲ್ಲಿ ಫಿಕ್ಸ್ ಆಗಿದ್ರು, ಸಡನ್ ಆಗಿ ಅವರನ್ನ ಝೀಗ್ ಕರ್ಕೊಂಡು ಬಂದಿದ್ ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಒಟ್ನಲ್ಲಿ ಒಳಗಡೆ ಆದಂತ ಒಂದಷ್ಟು ಬೆಳವಣಿಗೆ ಮತ್ತು ಬದಲಾವಣೆಯಿಂದ ರಕ್ಷಿತಾ ಅವರು ಬಹಳ ಬೇಸರಗೊಂಡು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಒಬ್ಬ ಹಿರಿಯ ನಟಿಗೆ ಒಂದು ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ಅನ್ನ ಆಳಿದಂತ ಕ್ವೀನ್ಗೆ ಈ ತರ ಆಗಿದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.